ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ಗೊಜ್ಜು ರೆಸಿಪಿನ ನಿಮಗೆ ತೋರಿಸ್ತೀನಿ. ಈ ಕರ್ರಿಯಲ್ಲಿ ಬಳಸಿರೋಂಥ ತರಕಾರಿ ಕಾಂಬಿನೇಷನ್ಸೇ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಕುಕ್ಕಿಂಗ್ ಚಾನಲ್ಸಲ್ಲಿ ಯಾರೂ ಇದನ್ನು ಟ್ರೈ ಮಾಡಿಲ್ಲ. ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದ್ರು. ತಮಿಳ್ನಾಡಲ್ಲಿ ತುಂಬ ಫೇಮಸ್ ಕರ್ರಿ ಅಂತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗಂತೂ ಸೂಪರಾಗಿದೆ. ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಳ್ಳಿ. ಮಣ್ಣಿನ ಮಡಿಕೆ ಅಥವಾ ಸ್ಟೀಲ್ ಪಾತ್ರೆ ಆದರೂ ಪರವಾಗಿಲ್ಲ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವನ್ನು ಹಾಕಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. 1 ಮೆಣಸಿನ್ಕಾಯಿ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲಸಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿನ ಹಾಕಿ 1 ಟೀ ಸ್ಪೂನಷ್ಟು ಅಚ್ಚ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಬದನೆಕಾಯಿನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಸಿ ನಂತರ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡಿ. 2 ಹಿಡಿಯಷ್ಟು ಕಡಲೆಕಾಳನ್ನ ಒಂದು 10 ನಿಮಿಷ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. 10 ನಿಮಿಷಕ್ಕೆ ಚೆನ್ನಾಗಿ ಬೇಯುತ್ತೆ. ಬೆಂದಿರೋಂಥ ಕಡಲೆಕಾಳನ್ನ ಹಾಕಿದ್ದೀನಿ, ನೆನಪಿರಲಿ. ನಂತರ 6-7 ಬೆಂಡೆಕಾಯಿಗಳನ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಒಂದು ಬಾಣಲಿಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ದಲೇ ಹಾಗೆ ಚೆನ್ನಾಗಿ ಸ್ವಲ್ಪ 5 ನಿಮಿಷ ರೋಸ್ಟ್ ಮಾಡಿ. ಹಾಗೆ ಮಾಡೋದ್ರಿಂದ ಬೆಂಡೆಕಾಯಿಯಿಂದ ಬರುವಂಥ ಜಿಗುರಿರುತ್ತಲ್ವ, ಅದೆಲ್ಲ ಹೋಗುತ್ತೆ. ಇಲ್ಲ ಅಂದರೆ ಕರಿಯೆಲ್ಲ ಲೋಳೆ ಥರ ಎಲ್ಲ ಬಂದ್ಬಿಡುತ್ತೆ. ಆ ಥರ ಫ್ರೈ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಕಲಿಸ್ಕೊಳ್ಳಿ. ಮುಚ್ಚುಳನ ಮುಚ್ಚಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. 10 ನಿಮಿಷದೊಳಗೇ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬೆಂದಿದೆಯಾ ಅಂತ ಟೆಸ್ಟ್ ಮಾಡಿ ನೋಡಿ. ಬೆಂದಿದೆ. ಚೆನ್ನಾಗಿ ಬೆಂದಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಕೋಬೇಡಿ, ಬರೀ ಧನಿಯಾ ಪುಡಿ ಹಾಕಿ. ಇದು ಆಪ್ಷನಲ್ಲು. ಒಣ ಕೊಬ್ಬರಿ ಪುಡಿನ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಅಥವಾ ಹಸಿಕಾಯಿನ ತುರ್ಕೊಂಡು ಒಂದು 4-5 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ ಲಾಸ್ಟಲ್ಲಿ 1 ಹಿಡಿಯಷ್ಟು ಸಾಂಬಾರು ಸೊಪ್ಪು, ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಉಪ್ಪು ಸರಿಯಾಗಿದೆಯಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟು. ಅಷ್ಟೇ, ಚೆನ್ನಾಗಿ ಕಲಿಸಿದ್ರೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ತಮಿಳ್ನಾಡು ಸ್ಪೆಷಲ್ ಮಿಕ್ಸ್ಡ್ ವೆಜಿಟೇಬಲ್ ಕರ್ರಿ. ಆಲೂಗಡ್ಡೆ, ಬದನೆಕಾಯಿ, ಬೆಂಡೆಕಾಯಿ, ಕಡಲೆಕಾಳು. ಈ ಕಾಂಬಿನೇಷನ್ ನನಗೆ ಗೊತ್ತಿರೋಂಗೆ ಯಾರೂ ಮಾಡಿರಲ್ಲ. ನಾನು ಟ್ರೈ ಮಾಡಿದೆ, ನಿಜವಾಗ್ಲೂ ಸೂಪರಾಗಿದೆ. ಚಪಾತಿಗೆ ನಾನು ಮಾಡಿದ್ದು. ನಾನು ಕ್ಯಾರೆಟ್ ಬೀಟ್ರೂಟ್ ಚಪಾತಿ ಮಾಡಿದ್ದೆ. ಇದಕ್ಕೆ ಈ ಕ್ಯಾರೆಟ್ ಬೀಟ್ರೂಟ್ ಚಪಾತಿ ಹೇಗೆ ಮಾಡ್ಕೋಬೇಕು ಅಂತ ನನ್ನ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನನ್ನ ಚಾನಲ್ ಕಲಾಭಿರುಚಿ ಪ್ಲೇ ಲಿಸ್ಟಲ್ಲಿ ನೋಡಿ, ಸಿಗುತ್ತೆ ನಿಮಗೆ. ಚಪಾತಿನೂ ಪ್ಲೇನಾಗಿ ಮಾಡಬೇಡಿ, ತರಕಾರಿನ ಹಾಕಿ ಕ್ಯಾರೆಟ್ ಚಪಾತಿ ಅಥವಾ ಬೀಟ್ರೂಟ್ ಚಪಾತಿ, ಮೂಲಂಗಿ ಚಪಾತಿ, ಮೆಂತ್ಯ ಸೊಪ್ಪು ಚಪಾತಿ, ಹೀಗೆ ತರಕಾರಿಗಳನ್ನ ಹಾಕಿ ಚಪಾತಿನ ಮಾಡಿ. ಈ ಚಪಾತಿ ಜೊತೆಗೆ ಈ ಥರ ಹೆಲ್ದಿಯಾಗಿ ಮಿಕ್ಸ್ಡ್ ವೆಜಿಟೇಬಲ್ ಕರ್ರಿನ ಮಾಡಿಕೊಡಿ. ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವರ ಆರೋಗ್ಯಕ್ಕೂ ಒಳ್ಳೆಯದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ನಿಮ್ಮ ಮಕ್ಕಳಿಗೂ ಇಬ್ಬರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಆಪ್ಷನ್ಸಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.